ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880300300. ಅಟ್ಟಿಕಾ ಗೋಲ್ಡ್ ಕಂಪನಿ. ಚೆನ್ನಮ್ಮ ಅವರ ನಿಧನದಿಂದ ತೀವ್ರ ನೋವಾಗಿದೆ. ಅವರು ಸಮಾಜ ಸೇವೆ ಬಗ್ಗೆ ಹೆಚ್ಚಿನ ಆಲೋಚನೆ ಹೊಂದಿದ್ರು. ದೇವೇಗೌಡರ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿಯನ್ನ ದೇವರು ನೀಡಲಿ. ದೇವೇಗೌಡರ ಪತ್ನಿ ಚೆನ್ನಮ್ಮ ನಿಧನಕ್ಕೆ ಮೋದಿ ಸಂತಾಪವನ್ನ ಸೂಚಿಸಿದ್ದಾರೆ. ಚೆನ್ನಮ್ಮ ಅವರ ನಿಧನದಿಂದ ತೀವ್ರ ನೋವಾಗಿದೆ ಅನ್ನೋ ನಿಟ್ಟಿನಲ್ಲೂ ಕೂಡ ಈ ಸಂದರ್ಭದಲ್ಲಿ ಟ್ವೀಟ್ ಮಾಡಿರೋದು ಪ್ರಧಾನಿ ನರೇಂದ್ರ ಮೋದಿ ಅವರು. ನೋಡಿ, ನರೇಂದ್ರ ಮೋದಿ ಅವರು ಕನ್ನಡದಲ್ಲೇ ಟ್ವೀಟ್ ಮಾಡಿದ್ದಾರೆ. ಮಾಜಿ ಪ್ರಧಾನಮಂತ್ರಿ ಶ್ರೀ ದೇವೇಗೌಡ ಅವರ ಪತ್ನಿ ಶ್ರೀಮತಿ ಚೆನ್ನಮ್ಮನವರ ನಿಧನದಿಂದ ತೀವ್ರ ದುಃಖವಾಗಿದೆ. ಅವರು ತಮ್ಮ ವಿನಯ ಮತ್ತು ಸಮಾಜ ಸೇವೆಯ ಮೇಲಿನ ಬದ್ಧತೆಗಾಗಿ ಎಲ್ಲರ ಗೌರವಕ್ಕೆ ಪಾತ್ರರಾಗಿದ್ದರು. ಈ ದುಃಖದ ಸಮಯದಲ್ಲಿ ಶ್ರೀ ದೇವೇಗೌಡರು ಮತ್ತು ಅವರ ಇಡೀ ಕುಟುಂಬಕ್ಕೆ ನನ್ನ ಹೃದಯಪೂರ್ವಕ ಸಂತಾಪಗಳು ಅಂತ ಹೇಳಿ ಸಂತಾಪವನ್ನು ಸೂಚಿಸಿದ್ದಾರೆ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಆ ನಿಟ್ಟಿನಲ್ಲಿ ಎಲ್ಲ ಗಣ್ಯರು ಕೂಡ ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ. ಜೊತೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮತ್ತು ದೇವೇಗೌಡರ ನಡುವೆ ಒಂದು ಒಳ್ಳೆಯ ಬಾಂಡಿಂಗ್ ಇದೆ, ಒಳ್ಳೆಯ ಸಂಬಂಧ ಇದೆ. ಇವರು ಮಾಜಿ ಪ್ರಧಾನಿಗಳು ಪದ್ಮನಾಭನಗರ ನಿವಾಸಕ್ಕೆ ಆಗಮಿಸಿದ್ದಾರೆ. ಈಗ HD ರೇವಣ್ಣ ಮತ್ತು HDK, ನಿಖಿಲ್ ಕುಮಾರಸ್ವಾಮಿ, ಸೂರಜ್ ರೇವಣ್ಣ, ಡಾಕ್ಟರ್ ಮಂಜುನಾಥ್ ಅಜ್ಜಯ್ಯನ ನೆನೆದು ತೀವ್ರ ಭಾವುಕರಾಗಿದ್ದಾರೆ. ನಿಖಿಲ್ ಪದ್ಮನಾಭನಗರ ನಿವಾಸಕ್ಕೆ ಇಡೀ ಕುಟುಂಬ ಆಗಮಿಸಿದೆ. ಈಗ ರೇವಣ್ಣ ಕುಮಾರಸ್ವಾಮಿ ಅವರು, ನಿಖಿಲ್ ಕುಮಾರಸ್ವಾಮಿ, ಸೂರಜ್, ಡಾಕ್ಟರ್ ಮಂಜುನಾಥ್ ಎಲ್ಲರೂ ಕೂಡ ಆಗಮಿಸಿದ್ದಾರೆ. ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಅವರಂತೂ ಅಜ್ಜೆಯನ್ನ ನೆನೆದು ಭಾವುಕರಾಗಿರುವುದು. ಆಸ್ಪತ್ರೆಯಲ್ಲಿದ್ದರು ಪ್ರತಿಯೊಬ್ಬರೂ ಕೂಡ. ಈಗ ಅವರು ಚೆನ್ನಮ್ಮ ಅವರ ಪಾರ್ಥಿವ ಶರೀರದ ಜೊತೆಗೇನೆ ಎಲ್ಲರೂ ಕೂಡ ಪದ್ಮನಾಭನಗರದ ನಿವಾಸಕ್ಕೆ ಆಗಮಿಸಿರೋದು ದೃಶ್ಯದಲ್ಲಿ ಒಂದು ಕಡೆ ತೋರಿಸ್ತಾ ಇದ್ದೀವಿ. ಆಸ್ಪತ್ರೆಯಿಂದ ಪಾರ್ಥಿವ ಶರೀರವನ್ನು ಆ್ಯಂಬುಲೆನ್ಸ್ನಲ್ಲಿ ತೆಗೆದುಕೊಂಡು ಬಂದಿರೋದು. ಅಂದರೆ ಅವರ ಎಲ್ಲ ಹೆಣ್ಣು ಮಕ್ಕಳಿದ್ದಾರೆ ಆ್ಯಂಬುಲೆನ್ಸ್ನಲ್ಲಿ. ಮತ್ತೊಂದು ಕಡೆ ನಡುವಿನ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಪದ್ಮನಾಭನಗರದ ನಿವಾಸಕ್ಕೆ ದೇವೇಗೌಡರ ಕುಟುಂಬದ ಸದಸ್ಯರೆಲ್ಲ ಆಗಮಿಸಿರೋದು. ನಿಖಿಲ್ ಕುಮಾರಸ್ವಾಮಿಯವರು, ಸೂರಜ್ ರೇವಣ್ಣ, HD ರೇವಣ್ಣ, ಜೊತೆಗೆ HD ಕುಮಾರಸ್ವಾಮಿಯವರು, ಡಾಕ್ಟರ್ ಮಂಜುನಾಥ್ ಸಂಸದರು ಎಲ್ಲರೂ ಕೂಡ ಬಂದಿದ್ದಾರೆ. ಯಾರೇ ಅಧಿಕಾರದಲ್ಲಿದ್ರೂ ಅವ್ರಿಗೆ ಫೋನ್ ಮಾಡಿ, ಅಪ್ಪ ಇಂಥವ್ನು ಬಂದಿದ್ದಾನೆ, ಏನೋ ನಿಮ್ಮ ಕೈಲಾದ ಸಹಾಯ ಮಾಡಿ ಅಂತ ಕೇಳೋರು. ತಾಯಿ ಹೃದಯ ಅದು. ನಾವು ಕಳ್ಕೊಂಡಿದ್ದು ಬಹುಶಃ ತುಂಬಲಾರದ ನಷ್ಟ ನಮ್ಮ ನಾಡಿಗೆ. ಅದನ್ನು ಭರಿಸುವಂಥ ಶಕ್ತಿ ನಾಡಿಗೂ ಮತ್ತು ಗೌರವನೀಯ ಮಾಜಿ ಪ್ರಧಾನಿಗಳಾದಂಥ ದೇವೇಗೌಡರ ಕುಟುಂಬಕ್ಕೂ ನಮ್ಮೆಲ್ಲರೂ ಕೂಡ ಭಗವಂತ ನೀಡಲಿ ಅಂತ. ಯಾರೇ ಅಧಿಕಾರದಲ್ಲಿದ್ರೂ ಅವ್ರಿಗೆ ಫೋನ್ ಮಾಡಿ. ಯಾವುದೇ ರಾಜ್ಯದ ಮೂಲೆ ಮೂಲೆಯಿಂದ ಬಂದಂತ ಸಾಮಾನ್ಯ ಜನರಿಗೆ ಕೂಡ ಅವರು ಮನೆ ಮಕ್ಕಳ ತರ ಅವರು ನಮ್ಮನ್ನ ಗುರುತಿಸಿ ಗೌರವಿಸಿ ಮತ್ತೆ ಆಶೀರ್ವಾದ ಮಾಡ್ತಿದ್ರು. ಯಾವಾಗಲೂ ಅವರು ಪೂಜೆದ ರೂಮಿನಲ್ಲೇ ನಾವು ಪೂಜೆದ ಮನೆಯಲ್ಲಿ ನಾವು ನೋಡ್ತಿದ್ವಿ, ದೇವರ ಮನೆಯಲ್ಲಿ. ಅಂತ ಒಂದು ಮಹಾನ್ ವ್ಯಕ್ತಿ ಇವತ್ತೇನು ಆದರ್ಶ ದಂಪತಿಗಳು ಸನ್ಮಾನ್ಯ ದೇವೇಗೌಡರು ನಗಲಿದ್ದು ನಮಗೂ ಕೂಡ ಬಹಳ ನೋವಾಗ್ತದೆ. ಯಾಕಂದ್ರೆ ಅಂತವರು ಇರಬೇಕು. ಯಾಕಂದ್ರೆ ತುಂಬ ಸಂಸಾರನ ನಡೆಸಿ ಇವತ್ತು ನಮ್ಮ ರಾಜ್ಯದ ಪ್ರತಿಯೊಬ್ಬ ಕಾರ್ಯಕರ್ತರಿಗೆ ಮತ್ತೆ
ನಮ್ಮ ಸನ್ಮಾನ್ಯ ದೇವೇಗೌಡಪ್ಪಾಜಿಯವರಿಗೂ ಕುಮಾರಣ್ಣವರಿಗೂ ಒಂದು ಶಕ್ತಿಯಾಗಿದ್ರು ಅವರು. ಅಂತ ಒಂದು ತಾಯಿನ ನಾವು ಕಳ್ಕೊಂಡಿವಿ ಇವತ್ತು. ಶಾಂತಿ ಕೊಡ್ಲಿ, ಆ ದುಃಖವನ್ನ ಮರೆಯುವಂತ ಭರಿಸಂತ ಶಕ್ತಿ ಸನ್ಮಾನ್ಯ ದೇವೇಗೌಡರಿಗೆ ಮತ್ತೆ ಕುಟುಂಬಕ್ಕ, ನಮ್ಮೆಲ್ಲ ಇಡೀ ನಾಡಿನ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಮತ್ತೆ ಎಲ್ಲರಿಗೂ ಕೊಡ್ಲಿ ಅಂತೇಳಿ ನಾವು ದೇವರಲ್ಲಿ ಬೇಡಿಕೆ.